ರಾಜ್ಯದಲ್ಲಿ ಹಕ್ಕಿ ಜ್ವರದ ಭೀತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕೋಳಿಗಳ ಮಾರಣ ಹೋಮ ಆಗ್ತಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಳ್ಳಾರಿ ಮತ್ತೆ ರಾಯಚೂರಲ್ಲೂ ಕೂಡ ಈ ಒಂದು ಕೋಳಿವನ್ನ ಮಾರಣ ಹೋಮ ಮಾಡಲಾಗಿದೆ. ಅಂದ್ರೆ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಈಗ ಕೋಳಿ ಸಾಗಾಣಿಕೆಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಆ ಹಕ್ಕಿಗಳನ್ನು ಕೂಡ ಈಗ ಮಾರಣ ಹೋಮಗಳನ್ನು ಕೂಡ ಮಾಡಲಾಗ್ತಿದೆ. ಅಂದ್ರೆ ಈ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಈಗ ಕೋಳಿ ಸಾಗಾಟೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಎಚ್ಚರವನ್ನು ಕೂಡ ಈಗ ಜಿಲ್ಲಾಡಳಿತ ಮಾಡ್ತಿರುವಂತದ್ದು. ಅಂದ್ರೆ ಏನು ನೆರೆ ರಾಜ್ಯ ಆಗಿರುವಂತಹ ತೆಲಂಗಾಣ, ಆಂಧ್ರ ಪ್ರದೇಶ ಈ ಒಂದು ಭಾಗದಿಂದ ಏನೋ ಈ ಒಂದು ಹಕ್ಕಿ ಜ್ವರ ಬಂದಿದೆ ಅನ್ನುವಂತಹ ಒಂದು ಸಂಶಯ ಎದುರಾಗ್ತಿರುವಂತದ್ದು. ಸದ್ಯ ಈಗ ರಾಜ್ಯದಲ್ಲಿ ಏನು ಹಕ್ಕಿ ಜ್ವರದ ಭೀತಿಯ ಒಂದು ಭೀತಿಯಿಂದಾಗಿ ಈಗ ಕಂಗೆಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಒಂದು ಚಿಕನ್ ತಿನ್ಬೋದಾ ಅಥವಾ ಬೇಡವಾ ಅನ್ನುವಂತಹ ಒಂದು ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು. ಸದ್ಯ ಈಗ ಏನು ಕಳೆದ ಒಂದು 3-4 ದಿನದಿಂದಾಗಿ ಏನೋ ಇಡ್ಲಿಯಲ್ಲಿ ಏನೋ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ರು ಅನ್ನುವಂತಹ ಸುದ್ದಿ ಮುನ್ನೆಲೆಗೆ ಬಂದಿತ್ತು. ಹಾಗೆ ಈಗ ಏನು ಬೇಸಿಗೆ ಹೆಚ್ಚಾಗಿತ್ತು, ಇದರಿಂದಾಗಿ ಕಲ್ಲಂಗಡಿ ಹಣ್ಣಿಗೆ ರಾಸಾಯನಿಕ ಏನೋ ಪದಾರ್ಥಗಳನ್ನ ಅಥವಾ ರಾಸಾಯನಿಕ ಬಣ್ಣನ ಮಿಶ್ರಣ ಮಾಡ್ತಿರೋ ಅನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿತ್ತು. ಈಗ ಸದ್ಯ ಈಗ ಹಕ್ಕಿ ಜ್ವರದ ಒಂದು ಭೀತಿಯಲ್ಲಿ ಈಗ ರಾಜ್ಯ ಇರುವಂತದ್ದು. ಅಂದ್ರೆ ಇದರ ಎಫೆಕ್ಟ್ ಹೇಗಾಗಿದೆ ಅಂತ ಹೇಳಿದ್ರೆ ಕೋಳಿ ಸಾಗಾಣಿಕೆ ಮೇಲೂ ಕೂಡ ಏನು ಎಫೆಕ್ಟ್ ಆಗಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಕೋಳಿಗಳ ಮಾರಣ ಹೋಮ ಆಗಿದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಎಚ್ಚರವನ್ನ ತಗೊಳ್ಳಿಕ್ಕೆ ಈಗ ಸರ್ಕಾರ ಆದೇಶವನ್ನು ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಫೀಲ್ಡಿಗೆ ಇಳಿದು ಏನು ಕೋಳಿ ಸಾಗಣೆ ಮಾಡ್ತಾ ಇದ್ರು, ಅಂದ್ರೆ ವಾಹನಗಳನ್ನ ಪರಿಶೀಲನೆ ಮಾಡುವಂಥದ್ದು ಅಥವಾ ಸ್ಯಾನಿಟರಿ ಮಾಡುವಂಥದ್ದು, ಹಾಗೆ ಏನು ಫಾರಂಗಳಲ್ಲೂ ಕೂಡ ತೆರಳಿ ಏನು ಔಷಧಿಯನ್ನ ಸಿಂಪಡಣೆ ಮಾಡಿ ಹಕ್ಕಿ ಜ್ವರವನ್ನ ಏನು ತಡೆಗಟ್ಟುವ ನಿಟ್ಟಿನಲ್ಲಿ ಈಗ ಸರ್ಕಾರ ಕಟ್ಟುನಿಟ್ಟಿನ ಎಚ್ಚರ ವಹಿಸಲಿಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈಗ ಕ್ರಮ ವಹಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸದ್ಯ ಈಗ ಹಕ್ಕಿ ಜ್ವರದ ಭೀತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.